ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಈ ಜಗತ್ತಲ್ಲಿ ಸಾಧ್ಯವಾಗದೇ ಇರೋದು ಯಾವುದೂ ಇಲ್ಲ. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಬಹುದು ಅನ್ನಕ್ಕೆ ನಾನಿವತ್ತು ಹೇಳಕೊಟ್ಟಿರೋ 74ರ ಹರೆಯದ ಅಜ್ಜಿಯ ಸ್ಟೋರಿಯೇ ಸಾಕ್ಷಿ. ವಯಸ್ಸು ದೇಹಕ್ಕಷ್ಟೇ, ಸಾಧಿಸುವ ಛಲವಿರುವ ಮನಸ್ಸಿಗಲ್ಲ. ಇದಕ್ಕೆ ಈ ಅಜ್ಜಿಯೇ ಬೆಸ್ಟ್ ಎಕ್ಸಾಂಪಲ್. ಲೀಗಲ್ ಏಜ್ಗೆ ಬಂದು ನೀವು ಎಷ್ಟು ಗಾಡಿಗಳನ್ನು ಓಡಿಸೋಕೆ ಲೈಸೆನ್ಸ್ ತಗೊಂಡಿರ್ಬೋದು? ಅಬ್ಬಬ್ಬ ಅಂದರೆ 2 ವೀಲರ್ ಮತ್ತು 4 ವೀಲರ್ಗೆ ಲೈಸೆನ್ಸ್ ತಗೊಂಡಿರ್ತೀರಾ. ಬೇಡಪ್ಪ, ಆಟೋ ಓಡಿಸ್ತಿದ್ರೆ ಅಥವಾ ಬಸ್ ಓಡಿಸ್ತಿದ್ರೆ, ಇನ್ಯಾವುದೋ ಹೆವಿ ವೆಹಿಕಲ್ ಓಡಿಸೋರಾದ್ರೆ 3, ಇನ್ನೂ ಹೆಚ್ಚಂದ್ರೆ 4 ರೀತಿಯ ವಾಹನಗಳನ್ನು ಓಡಿಸೋ ಲೈಸೆನ್ಸ್ ನಿಮ್ಮ ಬಳಿ ಇರಬಹುದು. ಆದರೆ ಈ 74 ವರ್ಷದ ಅಜ್ಜಿ ಬರೋಬ್ಬರಿ 11 ರೀತಿಯ ವಾಹನಗಳನ್ನು ಓಡಿಸಲು ಲೈಸೆನ್ಸ್ ಹೊಂದಿದ್ದಾರೆ. ಇವರ ಹೆಸರು ರಾಧಾಮಣಿ. ಕೇರಳದ ಕೊಚ್ಚಿಯ ನಿವಾಸಿ. ಸಣ್ಣದು ದೊಡ್ಡದು ಅಂತಿಲ್ಲ, ಎಲ್ಲ ವಾಹನ ಓಡಿಸುವ ಗಟ್ಟಿಗಿತ್ತಿ. ವಯಸ್ಸು 74 ಆದ್ರೂ 24ರ ಹರಿಯದವರು ನಾಚುವಂತೆ ಅಜ್ಜಿ ವಾಹನಗಳನ್ನು ಓಡಿಸ್ತಾರೆ. ಇಳಿ ವಯಸ್ಸಲ್ಲೂ ಅಜ್ಜಿ ಕಲಿಯಬೇಕೆಂಬ ಉತ್ಸಾಹ ಮಾತ್ರ ಇನ್ನೂ ಬತ್ತಿಲ್ಲ. ರಾಧಾಮಣಿಯವರು ಸ್ಕೂಟರ್ಗೂ ಸೈ, ಕಾರಿಗೂ ಜೈ, ಭಾರಿ ವಾಹನಗಳನ್ನು ಓಡಿಸ್ತಾರೆ. ಕೇರಳದಾದ್ಯಂತ ಮನೆ ಮಾತಾಗಿರುವ ಅಜ್ಜಿ ರಾಧಾಮಣಿ ಅಮ್ಮ ಹೆವಿ ಡ್ಯೂಟಿ ಮೆಷಿನರಿಗಳಾದ JCB, ಕ್ರೇನ್ ಸಹ ಚಲಾಯಿಸ್ತಾರೆ. ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ, ಕಾರು, ಬಸ್, ಲಾರಿ, ಟ್ರೇಲರ್, ಕ್ರೇನ್, ಟ್ರ್ಯಾಕ್ಟರ್, ಎಕ್ಸ್ಕಾವೇಟರ್ಸ್, ಫೋರ್ಕ್ ಲಿಫ್ಟ್ ವೆಹಿಕಲ್, ರೋಡ್ ರೋಲರ್ ಸೇರಿದಂತೆ ರಾಧಾಮಣಿಯವರು 11 ಡ್ರೈವಿಂಗ್ ಲೈಸೆನ್ಸ್ ಹೊಂದಿದ್ದಾರೆ. ಶಿಕ್ಷಣದ ಅವಕಾಶದಿಂದ ವಂಚಿತರಾದ ರಾಧಾಮಣಿ ಅಮ್ಮನಿಗೆ ಡ್ರೈವಿಂಗ್ ಮೇಲೆ ಆಸಕ್ತಿ ಇತ್ತು. ಅವರ ಈ ಆಸಕ್ತಿಗೆ ನೀರೆರೆದಿತು ಅವರ ಪತಿ ಲಲನ್. 1981ರಲ್ಲಿ ಮಣಿಯಮ್ಮ ಮೊದಲ 4 ವೀಲರ್ ಲೈಸೆನ್ಸ್ ಪಡೆದ್ರು. ರಾಧಾರವರು ಮೊದಲು ಕಲ್ತಿದ್ದು ಭಾರತದ ಹೆಮ್ಮೆಯ ಅಂಬಾಸಿಡರ್ ಕಾರ್ ಡ್ರೈವಿಂಗ್ ಅನ್ನ. 1984ರಲ್ಲಿ ಮೊದಲ ಬಾರಿ ಬೃಹತ್ ವಾಹನಗಳ ಚಾಲನಾ ಪರವಾನಗಿ ಪತ್ರವನ್ನ ಪಡೆದ ದೇಶದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಯನ್ನ ಕೂಡ ಪಡೆದ್ರು. ನಂತರ ಪತಿಯ ಜೊತೆ ಸೇರಿ A to Z ಹೆವಿ ವೆಹಿಕಲ್ ಡ್ರೈವಿಂಗ್ ಸ್ಕೂಲ್ ತೆರೀತಾರೆ. ಬಳಿಕ A to Z ಸಂಸ್ಥೆಯಲ್ಲಿ ಹಲವರಿಗೆ ವಾಹನ ಚಾಲನಾ ತರಬೇತಿಯನ್ನ ನೀಡೋಕೆ ಶುರು ಮಾಡ್ತಾರೆ. ಕೇರಳದಲ್ಲಿ ಕಷ್ಟವಿದ್ದರಿಂದ ಮಂಗಳೂರಲ್ಲಿ ಲೈಸೆನ್ಸ್ ಕೂಡ ಕೊಡಿಸ್ತಿದ್ರು. ಅಷ್ಟೇ ಅಲ್ಲ, ಕೇರಳದಲ್ಲಿ ಹೆವಿ ವೆಹಿಕಲ್ ಲೈಸೆನ್ಸ್ ಸಿಗುವಂತೆ ಮಾಡಲು ಕಾನೂನು ಹೋರಾಟವನ್ನು ಮಾಡಿದ್ರು. ಬಳಿಕ ಮಣಿ ಅಮ್ಮರ ಸಂಸ್ಥೆಗೆ ಲೈಸೆನ್ಸ್ ನೀಡುವ ಪರವಾನಗಿಯೂ ಸಿಕ್ಕಿತ್ತು. ಈಗ ಅವರ A to Z ಡ್ರೈವಿಂಗ್ ಸ್ಕೂಲ್ ಇನ್ಸ್ಟಿಟ್ಯೂಟ್ ಆಗಿದೆ. ಎಲ್ಲ ರೀತಿಯ ಹೆವಿ ಎಕ್ವಿಪ್ಮೆಂಟ್ ವೆಹಿಕಲ್ ಓಡಿಸುವ ತರಬೇತಿಯು ಇಲ್ಲಿ ಸಿಗುತ್ತೆ. 2004ರಲ್ಲಿ ತಮ್ಮ ಪತಿ ನಿಧನ ಹೊಂದಿದ ನಂತರ ರಾಧಾಮಣಿಯವರೇ ಇಡೀ ವ್ಯಾಪಾರ ನೋಡಿಕೊಳ್ತಿದ್ದಾರೆ. ಇಷ್ಟೇ ಅಲ್ಲ, ತಮ್ಮ 72ನೇ ವಯಸ್ಸಲ್ಲಿ ರಾಧಾಮಣಿ ಅಮ್ಮನವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪಡೆದಿದ್ದಾರೆ. ಇದು ರಾಧಾಮಣಿ ಅಮ್ಮ ಮಾಡಿರುವ ಮತ್ತೊಂದು ಮಹತ್ವದ ಸಾಧನೆಯಾಗಿದೆ. ಇಷ್ಟೆಲ್ಲ ಸಾಧನೆ ಮಾಡಿರೋ ರಾಧಾಮಣಿ ಅಮ್ಮ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಗೌರವಕ್ಕೂ ಭಾಜನರಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ರಾಧಾಮಣಿ ಅಮ್ಮ ಸಖತ್ ಸೌಂಡ್ ಮಾಡ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಒಟ್ಟು 29 ಲಕ್ಷ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ಸದ್ಯ ರಾಧಾಮಣಿ ಅಮ್ಮ ಅವರು ಏಜ್ ಈಸ್ ಜಸ್ಟ್ ನಂಬರ್ ಎಂಬ ಮಾತಿಗೆ ಉದಾಹರಣೆಯಾಗಿದ್ದಾರೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.